ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸು ಎರಡು ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂತಂದರೆ ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡಿ, ಮತ್ತು ವರ್ಕ್ ಫ್ರಮ್ ಆಫೀಸ್ಗೆ ಅಪ್ಲೈ ಮಾಡ್ತೀವಿ ಅಂದರೆ ಸೊ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಮೇನ್ ಇವಾಗ ವರ್ಕ್ ಫ್ರಮ್ ಆಫೀಸ್ ಬಗ್ಗೆ ಮೊದಲು ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ 1,000 ಜನರನ್ನು ತುಂಬ್ಕೋತಾ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ ಒಂದು ಪ್ರೊಫೈಲ್ಗೋಸ್ಕರ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಒಂದು ಒಳ್ಳೆ ಕರಿಯರ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರಾದರೂ ಈ ರೀತಿ CA ಜಾಬ್ಗೆ ಯಾರಾದರೂ ಹುಡುಕ್ತಾ ಇದ್ದೀರಿ ಅಂತಂದರೆ ಅಥವಾ ಹುಡುಕ್ತಾ ಇದ್ದರೆ ನಿಮ್ಗೆ ಗೊತ್ತಿರೋರು, ಸೊ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ 1,000 ಜನರನ್ನು ತುಂಬ್ಕೋತಾ ಇದ್ದಾರೆ, ಆ್ಯಕ್ಟಿವ್ಲಿ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಮೇನ್ ಅಂತಂದರೆ ಇವಾಗ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಈ ಒಂದು ಜಾಬ್ ಬಂದಿರುವಂಥದ್ದು ಫ್ರೆಷರ್ಗೋಸ್ಕರ ಬಂದಿದೆ. ಆ್ಯಂಡ್ ಎಲ್ಲಿ ನೀವು ಏನಾದರೂ ಇದುವರೆಗೂ CA ಜಾಬ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಬ್ಯಾಂಕಲ್ಲಿ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಬ್ಯಾಂಕಲ್ಲಿ ಹೈರಿಂಗ್ ಮಾಡ್ತಿದ್ರೆ ಮಿನಿಮಮ್ 5 ವರ್ಷ ಏನಾದರೂ ಕೆಲಸ ಮಾಡಿದ್ರೆ ದಟ್ ಈಸ್ ಗುಡ್. ಅದರ್ವೈಸ್ ನೀವು ಫ್ರೆಷರ್ ಇದ್ದರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಹಾಗಿದ್ರೆ ಯಾವ ಬ್ಯಾಂಕು, ಯಾವ ಪ್ರೊಫೈಲು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಹೆಚ್ಚು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಕರಿಯರ್ ಆಪರ್ಚುನಿಟೀಸ್ ಅಂತ ಹೇಳ್ಬಿಟ್ಟು ಫಾರ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಜಾಬ್ ಪೋಸ್ಟ್ ಬಂದಿರೋದು ICICI ಬ್ಯಾಂಕಲ್ಲಿ ಬಂದಿದೆ. ಆ್ಯಂಡ್ ಈಗಾಗಲೇ ಇದ್ರ ರೇಟಿಂಗ್ ನೋಡ್ತಾ ಇರೋದು 4.0 ರೇಟಿಂಗ್ ಇದೆ. ಸುಮಾರು ಜನ ಆಲ್ರೆಡಿ ಅಪ್ಲೈ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಒಟ್ಟಲ್ಲಿ ಜಾಬ್ ಓಪನಿಂಗ್ಸ್ ಬಂದಿರುವಂಥದ್ದು 1,000 ಜಾಬ್ ಓಪನಿಂಗ್ಸ್ ಬಂದಿದೆ. ಆ್ಯಂಡ್ ಇಲ್ಲಿ ಜಸ್ಟ್ 100 ಜನ ಮಾತ್ರ ಅಥವಾ 100ಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇದು ಒಂದು ಜಾಬ್ ಹೈಲೈಟ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಏನಿದ್ದಾರೆ ಅವರು ಫ್ರೆಷರ್ ಅಥವಾ 6 ವರ್ಷ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಓಕೆ, ಸೊ ಅವರು ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ಜಾಬ್ ಏನಿದೆ ಇದು ICICI ಬ್ಯಾಂಕ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ನೀವು ಬ್ಯಾಂಕಲ್ಲಿ ಇದ್ಕೊಂಡೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮ್ ಅಲ್ಲ. ಓಕೆ, ಆ್ಯಂಡ್ ಈ ಜಾಬ್ ರೋಲ್ ಬಗ್ಗೆ ಹೇಳೋದಾದರೆ ICICI ಬ್ಯಾಂಕಲ್ಲಿ ನೀವೇನಾದರೂ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅಂದರೆ ಸೊ ಈ ಡೀಟೇಲ್ಸ್ಗಳನ್ನ ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕಸ್ಟಮರ್ 360 ಒಂದು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಲೈಕ್ ನೀವು ಕಸ್ಟಮರ್ ಜೊತೆ ಒಂದು ಒಳ್ಳೆ ರಿಲೇಷನ್ನ ಮೇಂಟೈನ್ ಮಾಡೋದೇ ಮೇನ್ ಮುಖ್ಯವಾಗಿರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಸುಮಾರು ಥರದ ಒಂದು ಜಾಬ್ಗೆ ರಿಲೇಟೆಡು ನಿಮ್ಗೆ ಇಲ್ಲಿ ಒಂದು ಇದನ್ನು ಕೊಡ್ತಾ ಇದ್ದಾರೆ, ಏನಂದರೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಯಾರು ಇದಕ್ಕೆ ಜಾಬ್ ಹುಡುಕ್ತಾ ಇದ್ದೀರಿ ಈ ಒಂದು ಪ್ರೊಫೈಲ್ಗೆ. ಸೊ ಇಲ್ಲಿ ಒಂದು ರೀತಿಯ ಫೈನಾನ್ಷಿಯಲ್ ನೀಡ್ಸ್ ಯಾರಿಗಿರುತ್ತೆ, ಸೊ ಅವ್ರಿಗೆ ಒಂದು ಒಳ್ಳೆಯ ಒಂದು ಅಡ್ವೈಸ್ ಕೊಡೋದಾಯಿತು. ಓಕೆ, ಸೊ ಈ ರೀತಿ ಇರುತ್ತೆ ಅಲ್ಲ ಮೇನ್ ಅಂತಂದರೆ ಕೆಲಸ ನಿಮ್ಮದು. ಆ್ಯಂಡ್ ಇಲ್ಲಿ ಇದಲ್ಲೂ ಕೂಡ ನೀವು ಯಾರಿಗಾದರೂ ಹೊಸ ಕಸ್ಟಮರ್ಸ್ ಬಂದಿದ್ದಾರೆ ಬ್ಯಾಂಕಿಗೆ ಅಂದರೆ ಸೊ ಅಲ್ಲಿ ನೀವು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ನೇ ಅವರಿಗೆ ನೀಡಬೇಕು ಅನ್ನೋದನ್ನು ಇಲ್ಲಿ ಬರೆದಿರುವಂಥದ್ದು ನೀವು ನೋಡ್ತಾ ಇರೋದು. ಮತ್ತು ಈ ಕ್ವಾಲಿಫಿಕೇಷನ್ ಮತ್ತು ಸ್ಕಿಲ್ ಬಗ್ಗೆ ನಾನಿಲ್ಲಿ ಹೇಳೋದಾದರೆ ಮೇನ್ ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನು ಚಾರ್ಟೆಡ್ ಅಕೌಂಟೆಂಟ್ ಅಂತಲೇ ನೀವು ಮಾಡಿರಬೇಕು. ಮತ್ತು ಫ್ರೆಷರ್ ಇರ್ಬೋದು ಅಥವಾ 6 ವರ್ಷ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ದಟ್ ಈಸ್ ಗುಡ್. ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನಾನು ಇಲ್ಲಿ ಮಾತಾಡೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು, ಇಂಗ್ಲೀಷ್ ಬರ್ತಿರಬೇಕು. ಯಾವುದೇ ರೀತಿ ಕನ್ನಡ ಬರಬೇಕು, ತಮಿಳು ಬರಬೇಕು, ತೆಲುಗು ಬರಬೇಕು ಅಥವಾ ಮಲಯಾಳಂ ಬರಬೇಕಂತ ಇಲ್ಲ. ಸೊ ಮೇನ್ ನಿಮಗೆ ನಾರ್ಮಲಿ ಒಂದು ಕಾನ್ವರ್ಸೇಷನ್ ಆಯಿತು ಮತ್ತು ಬೋತ್ ವರ್ಬಲ್ ಮತ್ತು ರಿಟರ್ನು ಇಂಗ್ಲೀಷು ಬರ್ತಿರಬೇಕು. ಆ್ಯಂಡ್ ಇದೊಂದು ಕೂಡ ಫೈನಾನ್ಷಿಯಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೂಡ ಇರಬೇಕು, ಚೆನ್ನಾಗಿ ಡೀಪ್ ನಾಲೆಜ್ ಇರಬೇಕು. ಪ್ರಾಫಿಟ್ ಟು ಲಾಸ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಬೇಕು. ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕೆ ನೀವು ಬರ್ತಿರಬೇಕು. ಇಲ್ಲೆಲ್ಲ ಅವ್ರು ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ಅನಾಲೈಸಿಸ್ ಮಾಡೋದು ನಿಮಗೆ ಗೊತ್ತಿರಬೇಕು, ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡೋದು ನಿಮ್ಗೆ ಗೊತ್ತಿರಬೇಕು, ಮತ್ತು ಪ್ರಾಫಿಟ್ ಲಾಸ್ ಬಗ್ಗೆ ನಿಮಗೆ ಸ್ವಲ್ಪ ಏನಾದರೂ ಒಂದು ಇದನ್ನು ಮಾಡಿ ಚಾರ್ಟ್ ಮಾಡಿ ಅಂದರೆ ಮಾಡಬೇಕು. ಮತ್ತು ಅಕೌಂಟ್ ಮತ್ತು ಕ್ಯಾಶ್ ರಿಲೇಟೆಡು ಫ್ಲೋ ಸ್ಟೇಟ್ಮೆಂಟ್ ತೆಗಿಬೇಕಾಗುತ್ತೆ. ಆ್ಯಂಡ್ ನಾಲೆಜ್ ಆಫ್ ಬೇಸಿಕ್ ಓಕೆ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಮತ್ತು ಲೊಕೇಶನ್ ಬಂದುಬಿಟ್ಟು ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್, ಮುಂಬೈ ಮೇನ್ ಅಂದರೆ ಇದು ನಿಮ್ಮದು ಲೊಕೇಶನ್ ವರ್ಕ್ ಮಾಡೋದು. ಸೊ ಅಕಸ್ಮಾತ್ ನೀವೇನಾದರೂ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಇದ್ದೀರಿ ಅಂದರೆ ಬಟ್ ಬ್ಯಾಂಗ್ಳೂರ್ಗೆ ಹೋಗಿ ನೀವು ವರ್ಕ್ ಮಾಡಬೇಕಾಗುತ್ತೆ ICICI ಬ್ಯಾಂಕ್ಗೆ ಹೋಗಿ. ಓಕೆ, ಸೊ ಈ ರೋಲ್ ಬಗ್ಗೆ ಹೇಳೋದಾದರೆ ಚಾರ್ಟೆಡ್ ಅಕೌಂಟೆಂಟ್ ಅಂತಲೇ ಇವ್ರು ತೊಗೋತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಬ್ಯಾಂಕಿಂಗ್ ರಿಲೇಟೆಡ್ ಇರುವಂಥದ್ದು ಮತ್ತು ಡಿಪಾರ್ಟ್ಮೆಂಟು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ರಿಲೇಟೆಡ್ ಇದೆ. ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳೋದಾದರೆ ಇದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಜಾಬ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನೀವು ನೋಡ್ಬೋದು. ರೋಲ್ ಕ್ಯಾಟಗರಿ ಬಗ್ಗೆ ಹೇಳೋದಾದರೆ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ರಿಲೇಟೆಡ್ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಿ. ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು, ಡಿಗ್ರಿ ಆದವ್ರು ಅಪ್ಲೈ ಮಾಡ್ಬೋದು ಅಥವಾ ಯಾವುದಾದ್ರೂ ಪೋಸ್ಟ್ ಗ್ರ್ಯಾಜುಯೇಟ್ ಏನಾದರೂ ನೀವು ಮಾಡಿದ್ದೀರಿ ಅಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಇಲ್ಲಿ ಮೇನ್ ಅಂತಂದರೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡುವಾಗ ಇಲ್ಲಿ ಅಪ್ಲೈ ಆನ್ ಕಂಪನಿ ಸೈಟ್ ಅಂತ ಇರುತ್ತೆ, ನೇರವಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಿದ್ರೆ ನೇರವಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ಗೆ ಹೋಗ್ಬಿಡ್ತೀರಾ. ಓಕೆ, ಸೊ ಇದಾಯಿತು. ಮತ್ತು ಇವಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ತಾ ಇರಿ. ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಬೇಕು ಕರಿಯರ್ ಅಪರ್ಚುನಿಟೀಸ್ ಫಾರ್ ಚಾರ್ಟೆಡ್ ಅಕೌಂಟೆಂಟ್ ಅಂತ ಬರಿಬೇಕು, ಚಾರ್ಟೆಡ್ ಅಕೌಂಟೆಂಟ್ ಅಂತ. ಓಕೆ, ಸೊ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ICICI ಬ್ಯಾಂಕ್ ಅಂತ ಬರೀರಿ. ಕರಿಯರ್ ಅಪರ್ಚುನಿಟಿ
ಫಾರ್ ಚಾರ್ಟೆಡ್ ಅಕೌಂಟೆಂಟ್ ICICI ಬ್ಯಾಂಕ್ ಅಂತೂ ಕೂಡ ಬರೆದ್ರು. ಸೊ ಇಲ್ಲಿ ಸಿಂಪ್ಲಿ ನೀವು ಜಸ್ಟ್ ಇದನ್ನ ಸರ್ಚ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಸೊ ಒಂದು ನೀವು ನೇರವಾಗಿ ವೆಬ್ಸೈಟಿಗೆ ಹೋಗ್ತೀರಾ ಆ್ಯಂಡ್ ಅದರಲ್ಲೂ ಕೂಡ Naukri.com ಅಲ್ಲಿ ಕೂಡ ಕೊಟ್ಟಿದ್ದಾರೆ. ICICI ಬ್ಯಾಂಕಲ್ಲಿ CA ಜಾಬ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟಿಗೆ ಬರ್ತಾ ಇದೆ ಕರಿಯರ್ ಆಪರ್ಚುನಿಟಿ ಫಾರ್ ಚಾರ್ಟೆಡ್ ಅಕೌಂಟೆಂಟ್ ಅಂತ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಇದು ಡೀಟೇಲ್ಸು ಎಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದನ್ನ ಎಲ್ಲ ಸಂಪೂರ್ಣ ಮಾಹಿತಿನ ಒಂದು ಸಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಮಾಡೋ ಒಂದು ಉದ್ದೇಶ ಮೇನ್ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ಇದು ಒಂದು ನಿಮಗೆ ವರ್ಕ್ ಫ್ರಮ್ ಆಫೀಸ್ ಆಯಿತು. ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನಿಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಜಾಬು ಇಲ್ಲಿ ಅಮೆಝಾನ್ದಲ್ಲಿ ಕರೆದಿದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಅಸೋಸಿಯೇಟ್ ML ಡೇಟಾ ಆಪರೇಷನ್ ಅನ್ನೋ ಒಂದು ಜಾಬ್ಗೆ ಇಲ್ಲಿ ಕಾನ್ಫರ್ಮ್ ಮಾಡಿದ್ದಾರೆ, Go AI ಆಪರೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ 2 ದಿನದ ಹಿಂದೆ ಅಷ್ಟೇ ಇದು ಇವಾಗ ಒಂದು ಆ್ಯಕ್ಟಿವ್ಲಿ ಅವ್ರು ಹೈರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ರಿಮೋಟ್ ಜಾಬ್ ಆಗಿರೋದ್ರಿಂದ ನೀವು ನಿಮ್ಮ ಮನೆಯಿಂದ ನೀವು ಕೆಲಸ ಮಾಡ್ಬೋದು. ಉತ್ತರ ಪ್ರದೇಶ ಇಂಡಿಯಾದಲ್ಲಿ ಇದು ಇವಾಗ ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಇಲ್ಲಿ ನಿಮಗೆ ಜಾಬ್ ಡೀಟೇಲ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನಿಮಗೆ ಡೀಟೇಲ್ ಸಿಗ್ತಾ ಇದೆ. ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನೋಡೋದಕ್ಕೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಮೇನ್ ಏನು ಮಾಡಬೇಕು ಅಂತಂದರೆ ನೀವಿಲ್ಲಿ ಈ ಒಂದು ಪ್ರೊಫೈಲಲ್ಲಿ ನಿಮಗೆ 100ಕ್ಕಿಂತ ಅಬೌವ್ ನಿಮಗೆ ಕೆಲವೊಂದು ವೀಡಿಯೋಸ್ಗಳನ್ನ ಅವರು ನಿಮ್ಮ ಶಿಫ್ಟ್ ವೈಸ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅವುಗಳನ್ನ ನೀವೇನು ಮಾಡೋಕ್ಕಂದರೆ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ನೀವು ನಿಮ್ಮ ಒಂದು ರಿವ್ಯೂನ ಕೊಡಬೇಕಾಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ವೀಡಿಯೋಸ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಚಾಟ್ಗಳಾಯಿತು. ಓಕೆ, ಸುಮಾರು ಥರದ ಒಂದು ಇದನ್ನು ಅನಲೈಸ್ ಮಾಡಬೇಕಾಗುತ್ತೆ ಮೇನು. ಆ್ಯಂಡ್ ಇಲ್ಲಿ ನಿಮಗೆ ಹೇಳೋದಾದರೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಇದು 5 ಡೇಸ್ ವರ್ಕಿಂಗ್ ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 2 ದಿನ ನಿಮಗೆ ರಜೆ ಇರುತ್ತೆ ಆ್ಯಂಡ್ 5 ದಿನ ವರ್ಕಿಂಗ್ ಇರುತ್ತೆ. ಸಾಟರ್ಡೆ ಸಂಡೇ ನಿಮಗೆ ನೋಡಿ, ನಾಟ್ ನೆಸಸರಿ ನಿಮಗೆ ಸಂಡೇನೇ ಸಾಟರ್ಡೆ ಆಫ್ ಇರುತ್ತೆ ಅಂತ ಅಲ್ಲ. ನಿಮಗೆ ಮೇ ಬಿ ಇದು ಮಧ್ಯದಲ್ಲಿ ಕೂಡ ಯಾವಾಗಾದರೂ 2 ದಿನ ನೀವು ರಜೆನ ತೊಗೋಬೋದು. ಆ್ಯಂಡ್ ಮೇನ್ ಇಲ್ಲಿ ವರ್ಕ್ ಬಗ್ಗೆ ನಾನು ಹೇಳೋದಾದರೆ ಇದು ಸಿಂಪ್ಲಿ ಅಂತಂದರೆ ವೀಡಿಯೋಸ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ವೀಡಿಯೋಸ್ಗಳನ್ನು ಏನು ಮಾಡ್ತಾರೆ ಕೊಟ್ಟಿರೋದನ್ನು ಕರೆಕ್ಟಾಗಿ ನೋಡಿಬಿಟ್ಟು ರೆಸ್ಪಾನ್ಸ್ ನೋಡಿಕೊಂಡು ಏನು ಹೇಳಿದರೆ ಏನು ಫೋಕಸ್ ಮಾಡಬೇಕು ಮತ್ತು ಸ್ಕ್ರೀನಲ್ಲಿ ನೋಡಿಕೊಂಡು ನೀವು ನಿಮ್ಮ ರಿವ್ಯೂನ ಸಬ್ಮಿಟ್ ಮಾಡ್ತೀರಾ. ಆ್ಯಂಡ್ ಇದು ನೈಟ್ ಶಿಫ್ಟ್ ಕೂಡ ಇರುತ್ತೆ ಅಂತ ಹೇಳಿದರೆ, ಮತ್ತು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸ ಇದು. ಆ್ಯಂಡ್ ಇದು ನಿಮಗೆ ಟೋಟಲಿ ನಿಮ್ಗೆ ಯಾವುದೇ ರೀತಿ ಆಫೀಸ್ಗೆ ಏನು ಹೋಗಬೇಕಾಗಿಲ್ಲ. ಇದು ನೋಡಿ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅಂತಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಜಾಬ್ ಜಾಯಿನ್ ಆದಮೇಲೆ ನಿಮಗೆ ಹೇಗಿರುತ್ತೆ ಅಂದರೆ ವೈಫೈ ಕನೆಕ್ಷನ್ದು ಖರ್ಚು ಕಂಪ್ನಿನೇ ಕೊಡುತ್ತೆ ಮತ್ತು ಲ್ಯಾಪ್ಟಾಪ್ ಕೂಡ ಕಂಪ್ನಿನೇ ಕೊಡುತ್ತೆ. ಓಕೆ, ಸೊ ಇಲ್ಲಿ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, BA BCom BSc ಪಾಸ್ ಆಗಿರಬೇಕು, ಫೇಲ್ ಆಗಿರಬಾರ್ದು. ಆ್ಯಂಡ್ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಫ್ಲೆಕ್ಸಿಬಲ್ ಒಂದು ಶೆಡ್ಯೂಲ್ಗೆ ನೀವು ಓಕೆ ಅಂದರೆ ಅದು ನೈಟು ಆಗಿರ್ಬೋದು, ಡೇನೂ ಆಗಿರ್ಬೋದು, ನೀವೆಲ್ಲದಕ್ಕೂ ರೆಡಿ ಇದ್ದೀರಂದರೆ ಅಪ್ಲೈ ಮಾಡ್ಬೋದು. ಶಿಫ್ಟ್ ವೈಸ್ ವರ್ಕ್ ಇರುತ್ತೆ ಮತ್ತು ವರ್ಕಿಂಗ್ ಏರಿಯಾ ಇನ್ಕ್ಲೂಡಿಂಗ್ ವೀಕೆಂಡ್ಸು, ನೈಟ್ಸು ಮತ್ತು ಹಾಲಿಡೇಸ್ ಕೂಡ ಇರುತ್ತೆ ಎಲ್ಲ. ಓಕೆ, ಬಟ್ ಅದೇ ನೀವು 2 ದಿನ ರಜೆ ತೊಗೋಬೋದು, ವಾರದಲ್ಲಿ ಯಾವುದಾದ್ರು 2 ದಿನ ತೊಗೋಬೋದು. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ಉತ್ತರ ಪ್ರದೇಶ ಅಂತ ಏನು ಅನ್ಕೋಬೇಡಿ, ಯಾಕಂದರೆ ಇದು ರಿಮೋಟ್ ಜಾಬ್ ಆಗಿರೋದ್ರಿಂದ ನಾನು ಈ ಜಾಬ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಅಪ್ಲೈ ಮಾಡ್ತೇನೆ ಅನ್ನೋರು ಅಪ್ಲೈ ಮಾಡ್ಬೋದು. ಸಿಂಪ್ಲಿ ಅಪ್ಲೈ ಅಂತ ಇದೆ ಅಲ್ವಾ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ನೇರವಾಗಿ ಅಮೆಝಾನಿದ್ದೆ ಮೇನ್ ಒಂದು ಇದಕ್ಕೆ ಪೇಜಿಗೆ ಹೋಗ್ತೀರಾ. ಓಕೆ, ಸೊ ಇಲ್ಲಿ ನೀವು ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಅಪ್ಲೈ ಮಾಡ್ತೇನೆ ಅನ್ನೋರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋಕು ಅಸೋಸಿಯೇಟ್ ML ಡಾಟಾ ಆಪರೇಷನ್ ಅಂತ. ಓಕೆ, ಅಮೆಝಾನದ್ದು ಕೂಡ ಬರಿಬೋದು, ಅಸೋಸಿಯೇಟ್ ML ಡಾಟಾ ಆಪರೇಷನ್ ಅಂತ ಜಸ್ಟ್ ನೀವು ಇಲ್ಲಿ ಸರ್ಚ್ ಮಾಡಿದ್ರಿ ಅಂತಂದರೆ ನೇರವಾಗಿ ನಿಮಗೆ ಇಲ್ಲಿ ವೆಬ್ಸೈಟ್ ನೋಡೋಕೆ ಸಿಗ್ತಾ ಇದೆ. ಬೇಕಂದರೆ ಇಲ್ಲಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ ಇವಾಗ ನಾನು ಹೇಳಿರುವಂಥದ್ದು Naukri.com ಮತ್ತು LinkedIn ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ನೋಡ್ತದ್ದು ಅಮೆಝಾನ್ ಹೈರಿಂಗ್ ಅಸೋಸಿಯೇಟ್ ML ಡಾಟಾ ಆಪರೇಷನ್ ಅಂತ ಇಲ್ಲಿ LinkedIn ಕೂಡ ಇವಾಗ ಕಾನ್ಫರ್ಮ್ ಮಾಡಿದ್ದಾರೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಬ್ಯಾಂಗ್ಳೂರಲ್ಲಿ ಕೂಡ ಇವಾಗ ಇದನ್ನು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಬ್ಯಾಂಗ್ಳೂರ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ನಾವು UPಯಲ್ಲಿ ಮಾಡ್ತೀವಿ ಅಂದರೂ ಕೂಡ UPಗೆ ಮಾಡ್ಬೋದು. ಸೊ ಇದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಅವ್ರು ನಿಮಗೆ ಇದನ್ನು ಹೇಳ್ತಾ ಇಲ್ಲ, ಅಂದರೆ ಲ್ಯಾಂಗ್ವೇಜು ಇದೇ ಬರಬೇಕು ಅಂತ ಏನೂ ಇಲ್ಲ. ಸೊ ನಾರ್ಮಲ್ ನಿಮಗೆ ಇಂಗ್ಲೀಷು ಸ್ವಲ್ಪ ಬರ್ತಿರಬೇಕು ಮತ್ತು 15ರಿಂದ 20 ಸೆಕೆಂಡ್ ಇರುವಂಥ ಒಂದು ವೀಡಿಯೋಸ್ಗಳನ್ನೆಲ್ಲ ಕೊಡ್ತಾರೆ ಅವರು. ಸೊ ಅವುಗಳನ್ನ ಬ್ರೀಫ್ ಒಂದು ನೋಡಿಬಿಟ್ಟು ಜಸ್ಟ್ ನಿಮ್ಮದೊಂದು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಏನು ನಿಮ್ಮ ರಿವ್ಯೂನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಿಸ್ನೆಸ್ಗೋಸ್ಕರ ಅವರು ಯೂಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಹೀಗಾಗಿ ಕೆಲವೊಂದು ನಿಮ್ಮದು ಜಡ್ಜ್ಮೆಂಟ್, ಬೆಸ್ಟ್ ಹ್ಯೂಮನ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಇಲ್ಲಿ ನೀಡಬೇಕಾಗಿರುತ್ತೆ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತಂದು ಕೂಡ ಅಪ್ಲೈ ಮಾಡ್ಬೋದು. ಇದು ಕರ್ನಾಟಕಕ್ಕೋಸ್ಕರ ಇರುವಂಥದ್ದು. ಸೊ ಇದ್ರದ್ದು ಐಡಿಯಾ ಏನಿದೆ ಅಲ್ವಾ, ಇದ್ರದ್ದು ಏನು ಇದು ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸೊ ನಾನು ನಿಮಗೆ ಇದು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಪ್ಲೈನ
ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂತ ಇಲ್ಲ ನಮ್ಗೆ ಗೊತ್ತಾಗುತ್ತೆ. ನಾವು ಅಪ್ಲೈ ಮಾಡ್ತೀವಿ ಅಂದರೆ ಅಸೋಸಿಯೇಟ್ ML ಡಾಟಾ ಆಪ್ರೇಷನ್ ಗೋ AI ಆಪ್ರೇಷನ್ಸ್ ಅಂತ ಸರ್ಚ್ ಮಾಡಿ ಅಮೆಝಾನ್. ಕರ್ನಾಟಕ ಅಂತ ಬರೆದು ಕೂಡ ಬರುತ್ತೆ. ಇವಾಗ UPಯಲ್ಲಿ ಕೂಡ ಹೈರಿಂಗ್ ಮಾಡ್ತಾಯಿದ್ರೆ ಕರ್ನಾಟಕದವ್ರು ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಓಕೆ, ಇದು ಇವಾಗ 2 ವಾರದ ಹಿಂದೆ ಅಷ್ಟೇ ಬಂದಿರುವಂಥದ್ದು. UPಯಲ್ಲಿ ಏನಿದೆ ಅಲ್ವಾ ಅಲ್ಲಿ ಕೂಡ ಲೇಟೆಸ್ಟ್ ಬಂದಿರುವಂಥದ್ದು. ಸೊ 2 ಕಡೆ ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಜಸ್ಟ್ ಇವಾಗ ಬ್ಯಾಕ್ ಹೋದೆ ಅಂತಂದರೆ ಸೊ ಇಲ್ಲಿ UP ಓಕೆ ಉತ್ತರ ಪ್ರದೇಶ್ ಅಂತ ಹಾಕಿದ್ರು ಕೂಡ ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಉತ್ತರ ಪ್ರದೇಶ್. ಇಲ್ಲಿ ನೋಡಿ ಜಸ್ಟ್ ಇವಾಗ ಉತ್ತರ ಪ್ರದೇಶ ಅಂತ ನಾವು ಬರೆದ್ವಿ ಅಂತಂದರೆ ಉತ್ತರ ಪ್ರದೇಶದ ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಾನು ಜಸ್ಟ್ ಇವಾಗ ಕರ್ನಾಟಕ ಅಂತ ಬರೆದ್ರೆ ಕರ್ನಾಟಕ. ಓಕೆ, ಕರ್ನಾಟಕ ಅಂತ ನಾನು ಬರೀತೀನಿ. ಸೊ ಕರ್ನಾಟಕ ಅಂತ ಬರೆದ್ರೆ ಇಲ್ಲಿ ನಿಮಗೆ ಕರ್ನಾಟಕ ಅಂತ ನೋಡೋದಕ್ಕೆ ಸಿಗುತ್ತೆ. ಇವಾಗ ಇದು ಕರ್ನಾಟಕ ಅಂತ ಓಪನ್ ಆಯಿತು. ಜಸ್ಟ್ ಸ್ಟೇಟ್ ನೇಮ್ಗಳನ್ನ ಹಾಕಿದರೆ ಸಾಕು. ಸೊ ನಿಮಗೆಲ್ಲ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.